ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಿದ್ದೀರೋ ಆ ವ್ಯಕ್ತಿಯನ್ನು ಕಣ್ಣು ಮುಚ್ಕೊಂಡು ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಕಳೆದಿರುವ ಸುಂದರ ನಿಮಿಷಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ನೀವು ಅವರ ಜೀವನದಲ್ಲಿ ಯಾವ ಪ್ಲೇಸ್ನಲ್ಲಿ ಇದ್ದೀರಾ ಅನ್ನೋದನ್ನು ನೋಡೋಣ. ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಮೊದಲನೇದಾಗಿ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನೋಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಸಿಚುವೇಶನ್ ಯಾವುದೇ ಇರಬಹುದು. ನೀವು ನಿಮ್ಮ ಲೈಫ್ನಲ್ಲಿ ಈ ವ್ಯಕ್ತಿ ಯಾರೇ ಆಗಿರ್ಬೋದು. ಇವರು ಕೇವಲ ನಿಮ್ಮ ಕಪಲ್ಸ್ಗಳಾಗಿರಬೇಕು ನೀವು ಅಂತ ಅಲ್ಲ, ಅಥವಾ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಹಸ್ಬೆಂಡ್, ವೈಫ್ ಅಂತ ಅಲ್ಲ. ಯಾರೇ ಕೂಡ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿಯ ಮೆಂಬರ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ನೀವು ಕಪಲ್ಸ್ಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ನಿಮ್ಮನ್ನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಯಾವ ಜಾಗದಲ್ಲಿ ಇರ್ತೀರೋ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ. ನೀವು ಎಲ್ಲಿ ಇರ್ತೀರೋ ನಿಮ್ಮ ಸುತ್ತಮುತ್ತ, ನಿಮ್ಮ ಅರೌಂಡ್ ಇರುವ ಜನರು ಖುಷಿಯಾಗಿರ್ತಾರೆ ಅನ್ನೋ ಫೀಲಿಂಗ್ ಇವರಿಗೆ ಇದೆ. ನೀವು ಒಂದು ಲೈಟ್ ಥರ, ಒಂದು ಸ್ಮೈಲ್ ಥರ, ಒಂದು ಪಾಸಿಟಿವ್ ಎನರ್ಜಿ ಥರ ಅನ್ನೋ ರೀತಿ ಇವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವಿದ್ದರೆ ಶಾಂತಿ ಅನ್ನೋದು ಇವ್ರಿಗೆ ಸಿಗುತ್ತೆ, ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ, ಒಂದು ವಿಶ್ವಾಸ, ನಂಬಿಕೆ ಅನ್ನೋದು, ಸಂತೋಷ ಅನ್ನೋದು, ಹ್ಯಾಪಿನೆಸ್ ಅನ್ನೋದು ನಿಮ್ಮ ಹತ್ರ ಇದೆ. ಆ ರೀತಿ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಜೊತೆ ಮಾತಾಡಿದ್ರೆ ಮನಸ್ಸು ಲೈಟ್ ಆಗುತ್ತೆ ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಹೃದಯ ಏನಿದೆ ಅದು ತುಂಬ ಕ್ಲೀನ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಒಳಗಡೆ ಮತ್ತು ಹೊರಗಡೆ ಒಂದೇ ರೀತಿ ಇರುವ ವ್ಯಕ್ತಿ. ಅದೇ ರೀತಿ ನೀವು ತುಂಬ ಸುಂದರವಾಗಿದ್ದೀರಾ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ, ಅಥವಾ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬಾ ನೋಡೋದಕ್ಕೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದ್ದೀರಾ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸು ಕೂಡ ತುಂಬ ಸುಂದರವಾಗಿದೆ ಅಂತ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಲ್ಲಿ ಬೇರೆಯವರ ಬಗ್ಗೆ ದಯೆ ಇದೆ, ಅರ್ಥ ಮಾಡಿಕೊಳ್ಳುವಂತಹ ಗುಣ ಇದೆ, ಕಾಳಜಿ ಇದೆ, ಲಾಯಲ್ಟಿ ಇದೆ. ನೀವು ಯಾರನ್ನಾದರೂ ನಿಮ್ಮ ಲೈಫ್ನಲ್ಲಿ ತಗೊಂಡ್ರೆ, ಅಂದರೆ ನಿಮಗೆ ಕನೆಕ್ಟ್ ಆದರೆ ಸಂಪೂರ್ಣ ಮನಸ್ಸಿನಿಂದ ಅವರ ಜೊತೆಗೆ ಇರ್ತೀರಾ ಅನ್ನೋ ನಂಬಿಕೆ ಈ ಪರ್ಸನ್ಗೆ ಇದೆ. ಇವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ಇವರ ಲೈಫ್ನ ಒಂದು ಗುಡ್ ಲಕ್ ಅಂತ ನೋಡ್ತಾ ಇದ್ದಾರೆ. ಅವರು ಅಂದ್ಕೊಳ್ತಾರೆ, ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದು ನನ್ನ ಗುಡ್ ಲಕ್, ನನಗೆ ಲಕ್ ಇದೆ. ಅಂದರೆ ನಿಮ್ಮ ಜೊತೆ ಇದ್ದರೆ ಅವರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ಫೀಲಿಂಗ್ ಇದೆ. ನಿಮ್ಮ ಎನರ್ಜಿ ಅವರ ಜೀವನಕ್ಕೆ ಒಂದು ಲೈಟ್ ತಂದಿದೆ, ಒಂದು ಬೆಳಕು ತಂದಿದೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಇವರು ಯಾಕೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಇವರ ಕಷ್ಟದ ಸಮಯದಲ್ಲಾಗಿರ್ಬೋದು, ಅಥವಾ ಯಾವುದೇ ಸಿಚುವೇಷನಲ್ಲಾಗಿರ್ಬೋದು ಒಳ್ಳೆ ಸಲಹೆ ಕೊಟ್ಟಿರ್ಬೋದು, ಕಷ್ಟದ ಸಮಯದಲ್ಲಿ ಸಪೋರ್ಟ್ ಮಾಡಿರ್ಬೋದು, ಮಾತಿನ ಮೂಲಕ ಮೋಟಿವೇಟ್ ಮಾಡಿರ್ಬೋದು, ಎಮೋಷ್ನಲಿ ಇವ್ರಿಗೆ ಸಪೋರ್ಟ್ ಮಾಡಿರ್ಬೋದು. ಇದೆಲ್ಲ ಕಾರಣದಿಂದ ಇವರ ಮನಸ್ಸಿನಲ್ಲಿ ನೀವೊಂದು ಅದೃಷ್ಟ ಇರುವ ವ್ಯಕ್ತಿ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಈಗ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವಿಬ್ಬರ ನಡುವೆ ಈಗ ಗ್ಯಾಪ್ ಇರಬಹುದು, ಅಥವಾ ಮಾತುಕತೆ ಕಡಿಮೆ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅಥವಾ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು. ಬಟ್ ಇವರು ನಿಮ್ಮ ಬಗ್ಗೆ ಈಗ ನೆಗೆಟಿವ್ ಆಗಿ ಅಂತೂ ಥಿಂಕ್ ಮಾಡ್ತಾ ಇಲ್ಲ. ಅವರು ಇನ್ನೂ ಪಾಸಿಟಿವ್ ಆಗಿಯೇ ನೋಡ್ತಿದ್ದಾರೆ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಒಬ್ಬರೇ ಇದ್ದಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಹಳೆಯ ಮೆಮೊರೀಸ್ ರಿಪೀಟ್ ಆಗುತ್ತೆ ಅವ್ರಿಗೆ. ನಾವು ಮೊದಲಿನ ಥರ ಮತ್ತೆ ಮಾತಾಡಬಹುದಾ, ಮತ್ತೆ ಮೊದಲು ಯಾವ ರೀತಿ ಇದ್ರೋ ರಿಲೇಷನ್ಶಿಪ್ಪಲ್ಲಿ ಆ ರೀತಿ ಆಗಬಹುದಾ ಅಂತ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ನೀವು ಇವ್ರ ಜೊತೆ ಇವರ ಲೈಫ್ನಲ್ಲಿ ಅಂದರೆ ರಿಲೇಷನ್ಶಿಪ್ಪಲ್ಲಿ ಇರುವ ವ್ಯಕ್ತಿ ಆಗಿದ್ದರೆ, ಅಥವಾ ಲವರ್ಸ್ ಆಗಿದ್ದರೆ
ಅಥವಾ ಹಸ್ಬೆಂಡ್ ವೈಫ್ ಆಗಿದ್ರೆ ಅಥವಾ ಲೈಫ್ ಪಾರ್ಟ್ನರ್ ಆಗಿದ್ರೆ ಇವ್ರು ಅಂದ್ಕೊಳ್ತಾರೆ ನಿಮಗಿಂತ ಬೆಸ್ಟ್ ವ್ಯಕ್ತಿ ಇವ್ರಿಗೆ ಸಿಗೋದಿಲ್ಲ. ಆ ರೀತಿ ನಂಬಿಕೆ ಇಟ್ಕೊಂಡಿದ್ದಾರೆ. ನಿಮ್ಮನ್ನೇ ಫ್ಯೂಚರ್ ಪಾರ್ಟ್ನರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಇವರು ಮತ್ತು ನೀವು ಒಟ್ಟಿಗೆ ಮನೆ, ಫ್ಯಾಮಿಲಿ, ಸಂತೋಷದ ಜೀವನ ಇವುಗಳ ಬಗ್ಗೆ ಡ್ರೀಮ್ ಕಾಣ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಒಂದು ಸ್ಟೇಬಲ್ ಲೈಫ್ ಬೇಕು ಅನ್ನೋ ಇಚ್ಛೆ ಇವರ ಮನಸ್ಸಿನಲ್ಲಿ ತುಂಬ ಡೀಪ್ ಆಗಿದೆ. ಬಟ್ ಇದು ಕೇವಲ ಲವ್ ರೀಡಿಂಗ್ ಅಂತ ಅನ್ಕೋಬೇಡಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಕೂಡ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ನಿಮ್ಮ ಕಸಿನ್ ಆಗಿರ್ಬೋದು, ರಿಲೇಟಿವ್ ಆಗಿರಬಹುದು, ಯಾರೇ ಆಗಿರ್ಬೋದು, ಇವರು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ, ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದಾರೆ ಅಂತ ಒಂದು ರೀತಿಯ ಪ್ರೌಡ್ ಫೀಲ್ ಆಗ್ತಾ ಇದೆ. ನಿಮಗೆ ಒಳ್ಳೆಯದಾಗಬೇಕು ಅಂತ ಕೂಡ ಇವರ ಹೃದಯದಿಂದ ಅಂದ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಗೌರವ, ರೆಸ್ಪೆಕ್ಟ್ ಅನ್ನೋದು ಇದೆ. ನಿಮ್ಮನ್ನು ನೋಡಿದಾಗ ಅವ್ರು ಅಂದ್ಕೊಳ್ತಾರೆ ತುಂಬ ಬುದ್ಧಿವಂತ ವ್ಯಕ್ತಿ ನೀವು, ಪಾಸಿಟಿವ್ ವ್ಯಕ್ತಿ ನೀವು, ತುಂಬ ನಂಬಿಕೆ ಇರುವಂತಹ ವ್ಯಕ್ತಿ, ನಿಮ್ಮನ್ನು ನಂಬಬಹುದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವಿಶ್ ಇದ್ದರೆ ಅದು ಬೇಗನೆ ನೆರವೇರುತ್ತೆ ಅಂತ ಇವ್ರಿಗೆ ನಂಬಿಕೆ ಇದೆ. ಅಂದರೆ ನಿಮಗೆ ಯಾವುದೇ ಒಂದು ರೀತಿಯಲ್ಲೂ ನೀವು ವಿಶ್ ಇಟ್ಕೊಂಡ್ರೆ ಅದು ತುಂಬ ಲೇಟ್ ಆಗೋದಿಲ್ಲ, ನಿಮಗೆ ಬೇಗ ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ದೇವರು ನಿಮಗೆ ಎಲ್ಲದರಲ್ಲೂ ಒಳ್ಳೆಯದನ್ನೇ ಕೊಡ್ತಾನೆ, ಒಳ್ಳೆಯದೇ ಮಾಡ್ತಾನೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಸಣ್ಣ ರಿಗ್ರೆಟ್ ಕೂಡ ಇವರ ಮನಸ್ಸಿನಲ್ಲಿದೆ. ನಿಮ್ಮಿಬ್ಬರ ನಡುವೆ ಏನಾದರೂ ಸಣ್ಣ ಜಗಳ, ಮೌನ ಅಥವಾ ಗ್ಯಾಪ್ ಅನ್ನೋದು ಇದ್ದರೆ ಅವರು ಮನಸ್ಸಿನ ಒಳಗಡೆಯಿಂದ ಬೇಸರ ಪಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಈಗೋ ಕೂಡ ಇರಬಹುದು, ಬಟ್ ಟೈಮಿಂಗ್ ಸರಿಯಾಗಿಲ್ಲ ಅನ್ನೋ ಭಾವನೆ ಕೂಡ ಇರಬಹುದು. ಆದರೆ ಹೃದಯದಿಂದ ನಿಮ್ಮನ್ನು ಕೆಟ್ಟದಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಮ್ಯುನಿಕೇಷನ್ ಶುರುವಾಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮತ್ತೆ ಕ್ಲಾರಿಟಿ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಯಾರಾದರೂ ಒಬ್ಬರು ಮೊದಲು ಮಾತಾಡಬೇಕು ಅಥವಾ ಸ್ಮಾಲ್ ಮೆಸೇಜ್ ಮಾಡುವ ಮೂಲಕ ನಿಮ್ಮ ಕಮ್ಯುನಿಕೇಷನ್ ಅನ್ನೋದು ಸ್ಟಾರ್ಟ್ ಆಗಬಹುದು. ಇಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನೀವು ನಿಮ್ಮ ಪಾಸಿಟಿವ್ ನೇಚರ್ ಏನಿದೆ ಅದನ್ನು ಬದಲಾಯಿಸ್ಕೋಬೇಡಿ. ನಿಮ್ಮ ಮನಸ್ಸಿನ ಒಳ್ಳೆತನವನ್ನು ಕಾಪಾಡ್ಕೊಳ್ಳಿ. ನಿಮ್ಮ ವೈಬ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೀವು ಎಲ್ಲಿಗೆ ಹೋದರೂ ಕೂಡ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಲೈಫ್ನಲ್ಲಿ ಇರುತ್ತೆ. ಅದೇ ರೀತಿ ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಕಡೆಯಿಂದ ಒಂದು ಸ್ಮಾಲ್ ಸ್ಟೆಪ್ ಆದರೂ ಕೂಡ ಅದು ಬೇಗನೆ ಬರುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಚಿಕೊಂಡು ಮನಸ್ಸಾರೆ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಕಳೆದಿರುವ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ನೀವು ಲವರ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಕೂಡ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಯಾರೇ ಆಗಿರಲಿ ಇವರ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ಮೊದಲನೇದಾಗಿ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಕ್ಲಿಯರ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ ಈ ವ್ಯಕ್ತಿ ತುಂಬ ಒಳ್ಳೆಯವರು, ತುಂಬ ಇನ್ನೋಸೆಂಟ್, ನಿಮಗೆ ತುಂಬ ಶುದ್ಧವಾದ ಮನಸ್ಸಿದೆ, ನೀವು ತುಂಬ ಮುಕ್ತ ಸ್ವಭಾವದ ವ್ಯಕ್ತಿ, ನಿಮ್ಮ ಹೃದಯದಲ್ಲಿ ಏನಿದೆಯೋ ಅದನ್ನೇ ನೀವು ತೋರಿಸ್ತೀರಾ. ಅಂದರೆ ನಿಮಗೆ ಡಬಲ್ ಫೇಸ್ ಅನ್ನೋದು ಇಲ್ಲ. ಒಂದು ಕಡೆ ಒಂದು ರೀತಿ, ಇನ್ನೊಂದು ಕಡೆ ಮತ್ತೊಂದು ರೀತಿ ವರ್ತನೆ ಮಾಡುವ ವ್ಯಕ್ತಿ ನೀವಲ್ಲ. ಆ ರೀತಿ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಯಾವಾಗಲೂ ನಿಮ್ಮ ಹೃದಯದ ಮಾತನ್ನೇ ಕೇಳ್ತೀರಾ. ಮೈಂಡ್ ಲಾಜಿಕ್ ಹೇಳಿದ್ರು ಕೂಡ ನಿಮ್ಮ ಹೃದಯ ಹೇಳೋದು ನೀವು ಮಾಡ್ತೀರಾ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಕ್ಲಿಯರಾಗಿ ಗೊತ್ತಿದೆ, ನೀವು ಯಾರಿಗಾದರೂ ಸಹಾಯ ಮಾಡಿದ್ರೆ ಅದನ್ನು ಕಡ್ಡಾಯವಾಗಿ ರಿಟರ್ನ್ ಆಗಿ ಬಯಸೋದಿಲ್ಲ. ಅಂದರೆ ನಾವೇನಾದರೂ ಸಹಾಯ ಮಾಡಿದ್ರೆ ಬೇರೆ ವ್ಯಕ್ತಿಗೆ ಅವರ ಕಡೆಯಿಂದ ಏನಾದರೂ ಸಿಗುತ್ತೆ ಅಂತ ಅಥವಾ ಏನಾದರೂ ಹೆಲ್ಪ್ ಸಿಗುತ್ತೆ ಅಂತ ನೀವು ಹೋಪ್ ಇಟ್ಕೊಳ್ಳೋದಿಲ್ಲ. ನೀವು ನಾನು ಮಾಡಿದ್ದೀನಿ ನೀನು ಕೂಡ ಮಾಡಬೇಕು ಅನ್ನೋ ನಿರೀಕ್ಷೆ ಇಡುವ ವ್ಯಕ್ತಿ ಅಲ್ಲ.
ನಿಮ್ಮ ಸಹಾಯ ಅನ್ನೋದು ಶುದ್ಧವಾಗಿರುತ್ತೆ. ನಿಮ್ಮ ಮನಸ್ಸು ಅನ್ನೋದು ಸ್ವಾರ್ಥ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ಅದು ನಿಮ್ಮ ಹೃದಯದಿಂದ ಮಾಡ್ತೀರಾ. ಹೆಲ್ಪ್ ಮಾಡಿದಾಗ ಕರುಣೆಯಿಂದ ಮಾಡ್ತೀರಾ. ಅದು ನಿಜವಾದ ಮಾನವೀಯತೆಯಿಂದ ಮಾಡ್ತೀರಾ. ನಿಮ್ಮ ಈ ಗುಣನ ಇವರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಆದರೆ ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ವ್ಯಕ್ತಿ ಅಂದ್ಕೊಳ್ತಾರೆ ತುಂಬ ಕಳವಳದಿಂದ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವರು ತುಂಬ ಕ್ಲೋಸ್ ಸರ್ಕಲ್ನಲ್ಲಿರುವ ವ್ಯಕ್ತಿ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ. ಅವರು ಗಮನಿಸ್ತಾ ಇದ್ದಾರೆ ನೀವು ಬೇರೆಯವರ ಒಳ್ಳೆಯದನ್ನು ಬಯಸ್ತೀರಾ, ಆದರೆ ಬಹಳ ಸಲ ಆ ಜನರು ನಿಮ್ಮ ಒಳ್ಳೆಯದನ್ನು ಬಯಸೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಬಹಳ ಸಲ ಈ ರೀತಿಯಾಗಿದೆ. ನೀವು ಯಾರನ್ನಾದರೂ ತುಂಬ ನಂಬ್ತೀರಾ, ಅವರಿಗೆ ಸಪೋರ್ಟ್ ಕೊಡ್ತೀರಾ, ಅವರ ಜೊತೆ ಅವರ ಕಷ್ಟದ ಸಮಯದಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತೀರಾ. ಆದರೆ ಅವರ ಸಹಾಯ ಮುಗಿದ ಮೇಲೆ ಅದೇ ಜನರು ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅವರ ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಕಡೆಗಣಿಸಿದ್ದಾರೆ. ಕೆಲವರು ನಿಮ್ಮ ವಿರುದ್ಧನೇ ನಿಂತಿದ್ದಾರೆ. ಅದನ್ನು ಯೋಚನೆ ಮಾಡಿ ಈ ವ್ಯಕ್ತಿ ತುಂಬ ಬೇಸರ ಪಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾರೆ. ಅಂದರೆ ನೀವು ತುಂಬ ಸಾಫ್ಟ್ ಹಾರ್ಟೆಡ್. ನೀವು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ. ಯಾರೂ ಹಾಳಾಗಬಾರ್ದು ಅನ್ನೋ ಮನಸ್ಸು ನಿಮಗಿದೆ. ನೀವು ಯಾರಿಗಾದರೂ ನೋವು ಕೊಡೋದಿಲ್ಲ. ಆದರೆ ನಿಮ್ಮನ್ನು ತುಂಬ ಜನರು ನೋಯಿಸಿದ್ದಾರೆ, ನಿಮಗೆ ಹರ್ಟ್ ಮಾಡಿದ್ದಾರೆ. ಅದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಏನೇ ಆಗಿರ್ಬೋದು. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಹೃದಯದಿಂದ ಯೋಚಿಸುವ ವ್ಯಕ್ತಿ. ಬಟ್ ತುಂಬ ಸಲ ನಿಮಗೆ ಮೋಸ ಆಗ್ತಾ ಇದೆ. ಅದು ಯಾವುದೇ ರೀತಿಯಲ್ಲಾಗಿರ್ಬೋದು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವು ಕೆಲವೊಮ್ಮೆ ತುಂಬ ಬೇಗ ನಿರ್ಧಾರ ತಗೊಳ್ತೀರಾ. ಅಂದರೆ ನೀವು ಏನೇ ಡಿಸಿಷನ್ ತಗೊಂಡ್ರೂ ಕೂಡ ನಿಮ್ಮ ಹೃದಯದಿಂದ ತೀರ್ಮಾನ ತಗೊಳ್ತೀರಾ. ಮೈಂಡಿಂದ ಯೋಚನೆ ಮಾಡೋದಿಲ್ಲ. ಮೈಂಡ್ ಹೇಳೋ ವಾರ್ನಿಂಗ್ಸ್ಗಳನ್ನ ನೀವು ಕೇಳೋದಿಲ್ಲ ಅನ್ನೋ ಭಾವನೆ ಇವರಿಗೆ ಇದೆ. ತುಂಬ ಕಳವಳ ಪಡ್ತಾ ಇದ್ದಾರೆ, ತುಂಬ ಚಿಂತೆ ಮಾಡ್ತಾ ಇದ್ದಾರೆ ಇವರು ನಿಮ್ಮ ಬಗ್ಗೆ. ಬಟ್ ಇವ್ರು ನಿಮಗೆ ಸಲಹೆ ಕೊಡಬೇಕು ಅನ್ನಿಸ್ತದೆ. ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರು, ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡು, ಎಲ್ಲರನ್ನು ನಂಬೇಡ, ಈ ರೀತಿ ನಿಮಗೆ ಹೇಳಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಇವ್ರು ಹೇಳಿದ್ರು ಕೂಡ ನೀವು ಮತ್ತೆ ಅದೇ ರಿಪೀಟಾಗಿ ನಿಮ್ಮ ಹೃದಯ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದೇ ರೀತಿ ನಡ್ಕೊಳ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಯೋಚನೆ ಮಾಡೋದು ಯಾಕೆ ಅಂದರೆ, ಚಿಂತೆ ಮಾಡೋದು ಯಾಕೆ ಅಂದರೆ, ನೀವು ಇದೇ ರೀತಿ ತುಂಬ ಇನ್ನೋಸೆಂಟಾಗಿ ಇದ್ದರೆ ಒಂದಲ್ಲ ಒಂದು ದಿನ ಕ್ರಿಟಿಕಲ್ ಸಿಚುವೇಷನಲ್ಲಿ ಸಿಕ್ಬೀಳಬಹುದು. ಅವರು ಅದನ್ನು ನೆನೆಸ್ಕೊಂಡು ಭಯ ಪಡ್ತಾ ಇದ್ದಾರೆ. ಯಾರಾದರೂ ನಿಮ್ಮ ಈ ಸಾಫ್ಟ್ ನೇಚರನ್ನು ದುರುಪಯೋಗ ಮಾಡಿಕೊಳ್ಬಹುದು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸುತ್ತಮುತ್ತ ಹಲವಾರು ಸ್ವಾರ್ಥಿಗಳು ಕೂಡ ಇರಬಹುದು ಅನ್ನೋ ಭಾವನೆ ಇವರಿಗೆ ಇದೆ. ಅಂದರೆ ಎಲ್ಲ ಜನರು ಎಲ್ಲ ರೀತಿ ಇರೋದಿಲ್ಲ. ಕೆಲವರು ಸ್ವಾರ್ಥತೆಯಿಂದ ಯೋಚನೆ ಮಾಡಬಹುದು. ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಬಾರಿ ಇವರು ಅಂದ್ಕೊಳ್ತಾರೆ ನೀವು ಹೊರಗಡೆ ಎಷ್ಟೇ ಸಾಫ್ಟ್ ಆಗಿರ್ಬೋದು, ಮನಸ್ಸಿನಿಂದ ಎಷ್ಟೇ ಸಾಫ್ಟ್ ಆಗಿರ್ಬೋದು, ಬಟ್ ಒಂದು ಹಠ ಕೂಡ ನಿಮಗೆ ಇದೆ. ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ನೀವು ಬದಲಾಯಿಸೋದಕ್ಕೆ ಸಿದ್ಧರಾಗೋದಿಲ್ಲ. ಒಮ್ಮೆ ನೀವು ಯಾರನ್ನಾದರೂ ನಂಬಿದರೆ ಕೊನೆಯವರೆಗೂ ನಂಬ್ತೀರಾ. ಈ ಹಠ ಕೆಲವೊಮ್ಮೆ ನಿಮ್ಮನ್ನು ಕಾಪಾಡಬಹುದು, ಆದರೆ ಕೆಲವೊಮ್ಮೆ ಅದೇ ಹಠ ನಿಮಗೆ ಕಷ್ಟ ಕೊಡ್ಬೋದು ಅನ್ನೋ ಫೀಲಿಂಗ್ಸ್ ಇವ್ರಿಗೆ ಇದೆ. ಅಂದರೆ ನಿಮ್ಮ ಒಳ್ಳೆಯದನ್ನು ಈ ವ್ಯಕ್ತಿ ಬಯಸ್ತಾ ಇದ್ದಾರೆ. ತುಂಬ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಪಾರ್ಟ್ನರ್ ಏನಾದರೂ ಆಗಿದ್ದರೆ ಇವರು ನಿಮ್ಮನ್ನು ತುಂಬ ವ್ಯಾಲ್ಯೂ ಇರುವ ವ್ಯಕ್ತಿ ಅಂತ ನೋಡ್ತಾ ಇದ್ದಾರೆ. ಆದರೆ ಕೆಲವೊಮ್ಮೆ ನಿಮಗೆ ರಿಯಾಲಿಟಿ ಚೆಕ್ ಮಾಡ್ಕೋಬೇಕು ನೀವು ಅನ್ನೋ ರೀತಿ ಇವರು ಅಡ್ವೈಸ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಅಂದರೆ ನೀವು ಎಲ್ಲರಿಗೂ ಕೂಡ ತುಂಬ ಮಹತ್ವ ಕೊಟ್ಬಿಡ್ತೀರಾ. ಎಲ್ಲರ ಸಮಸ್ಯೆ ನಿಮ್ಮ ಸಮಸ್ಯೆ ಅನ್ನೋ ರೀತಿ ನೋಡ್ತೀರಾ. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವರ ಸಮಸ್ಯೆಯನ್ನು ನಿಮ್ಮದು ಅಂತ ಅಂದ್ಕೊಳ್ಳೋದಕ್ಕೂ ಮೊದಲು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಇವರು ನಿಮ್ಮ ಲೈಫ್ನಲ್ಲಿ ತುಂಬ ಕನೆಕ್ಟ್ ಆಗಿರುವ ವ್ಯಕ್ತಿ ಆಗಿರಬಹುದು. ನೀವು ಯಾರ ಜೊತೆ ಕನೆಕ್ಟ್ ಆದರೂ ಕೂಡ ಸಂಪೂರ್ಣ ಮನಸ್ಸಿನಿಂದ ಕನೆಕ್ಟ್ ಆಗ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮ ಹೃದಯ ತುಂಬ ದೊಡ್ಡದು, ನಿಮ್ಮ ಕಾಳಜಿ ಅದು ಪ್ಯೂರ್ ಆದಂತಹ ಕಾಳಜಿ ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಇವರಿಗೆ ಗೊತ್ತು ನಿಮ್ಮ ಸುತ್ತಲೂ ಇರುವ ಎಲ್ಲರೂ ಕೂಡ ಒಂದು ಒಳ್ಳೆಯ ಹೃದಯದಿಂದ ಯೋಚನೆ ಮಾಡುವ ವ್ಯಕ್ತಿಗಳು ಸಿಗೋದಿಲ್ಲ. ಹಾಗಾಗಿ ನೀವು ನಿಮ್ಮ ಬಗ್ಗೆ ಕೂಡ ಥಿಂಕ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ನಿಮ್ಮ ಮನಸ್ಸು ತುಂಬ ಶುದ್ಧ ಅಂತ ಅಂದ್ಕೊಳ್ತಿದ್ದಾರೆ. ನೀವು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಈ ವ್ಯಕ್ತಿಯ ಎನರ್ಜಿಯನ್ನು ನೋಡೋದಾದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಯಾರಾದರೂ ಒಬ್ಬರು ನಿಮ್ಮ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ ಅಂದರೆ ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಗೌರವ ಇದೆ. ಅದರ ಜೊತೆಗೆ ನಿಮ್ಮ ಒಳ್ಳೆಯದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಚಿಂತೆ ಕೂಡ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಈಗ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2
ಓವರಾಲ್ ಎನರ್ಜಿ ಪ್ರಕಾರ ನೋಡೋದಾದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಯಾವುದೇ ಸಿಚುವೇಶನ್ ಇರ್ಬೋದು, ನಿಮ್ಮಿಬ್ಬರ ನಡುವೆ ಈಗ ದೂರ ಇರ್ಬೋದು, ಗ್ಯಾಪ್ ಇರ್ಬೋದು, ಮಾತುಕತೆ ಅನ್ನೋದು ಕಡಿಮೆ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು, ಅಥವಾ ಸೈಲೆಂಟ್ ಪೀರಿಯಡ್ ನಡೀತಾ ಇರಬಹುದು, ಕಮ್ಯುನಿಕೇಷನ್ ಅನ್ನೋದು ನಿಂತಿರಬಹುದು. ಬಟ್ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಇವರ ಮನಸ್ಸಿನಿಂದ ಡೀಪಾಗಿ ತಾಕುವ ಮಿಸ್ಸಿಂಗ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಕಳೆದ ಮಾತುಗಳು ನೆನಪಾಗ್ತಾ ಇದೆ, ನಿಮ್ಮ ನಗು ನೆನಪಾಗ್ತಾ ಇದೆ, ನಿಮ್ಮ ಕೇರ್ ಅನ್ನೋದು ನೆನಪಾಗ್ತಾ ಇದೆ. ನೀವು ಕೇವಲ ಒಂದು ವ್ಯಕ್ತಿ ಅಲ್ಲ, ಇವ್ರಿಗೆ ಒಂದು ಎಮೋಷ್ನಲ್ ಕಂಫರ್ಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ದುಃಖದಲ್ಲಿದ್ದಾಗ ನಿಮ್ಮ ನೆನಪು ಬರುತ್ತೆ, ಅವ್ರು ತುಂಬ ಖುಷಿಯಲ್ಲಿದ್ದಾಗ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಇವರಿಗೆ ಅನಿಸುತ್ತೆ. ಇದರಿಂದ ಏನು ಅನಿಸುತ್ತೆ ಅಂದರೆ ನಿಮ್ಮ ಸ್ಥಾನ ಅವರ ಹೃದಯದಲ್ಲಿ ತುಂಬ ಹೈಯಲ್ಲಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಹೃದಯದ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ, ನಿಮ್ಮ ಮನಸ್ಸಿನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ನಿಮ್ಮದು ಮೃದುವಾದ ಸಾಫ್ಟ್ ಹೃದಯ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ನೀವು ಯಾರನ್ನೂ ನೋಯಿಸದ ವ್ಯಕ್ತಿ, ನಿಮ್ಮ ಪ್ರೀತಿ ನಿಜವಾಗಿರುತ್ತೆ ಅಂತ ಇವ್ರು ಅಂದ್ಕೊಳ್ತಾ ಇರೋದು ಪ್ರೆಸೆಂಟ್ ಎನರ್ಜಿಯ ಮೂಲಕ ಕಾಣಿಸ್ತಾ ಇದೆ. ಅಂದರೆ ಇವ್ರು ನಿಮ್ಮ ಒಳ್ಳೆತನಕ್ಕೆ ಕೂಡ ತುಂಬ ಮನಸ್ಸೋತಿದ್ದಾರೆ. ನೀವು ಹೊರಗೆ ಹೇಗಿದ್ದೀರೋ ಒಳಗೆ ಅದಕ್ಕಿಂತಲೂ ತುಂಬ ಬ್ಯೂಟಿಫುಲ್ಲಾಗಿ ಥಿಂಕ್ ಮಾಡ್ತೀರಾ. ಅದರ ಜೊತೆಗೆ ನೀವು ತುಂಬ ಬ್ಯೂಟಿಫುಲ್ಲಾಗಿದ್ದೀರಾ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಒಂದು ಸಾಮಾನ್ಯ ಲೆವೆಲ್ನಲ್ಲಿ ನೋಡ್ತಾ ಇಲ್ಲ. ಅವರು ನಿಮ್ಮ ಸ್ಥಾನವನ್ನು ಅವರ ಮನಸ್ಸಿನಲ್ಲಿ ತುಂಬ ಹೈ ಲೆವೆಲ್ನಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮಿಬ್ಬರ ನಡುವೆ ಈಗ ಏನೇ ಸಮಸ್ಯೆ ಇರಲಿ, ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗ ಕೆಲವೊಮ್ಮೆ ದೂರ ಆದಾಗ ಮಾತ್ರ ಒಬ್ಬರ ವ್ಯಾಲ್ಯೂ ಏನು ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗೋದು, ಅವರ ಹತ್ರ ಇದ್ದಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಈ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು, ನಿಮ್ಮ ಪ್ರೀತಿ ಏನು ಅನ್ನೋದು, ನಿಮ್ಮ ಕೇರ್ ಏನು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ಸಡನ್ನಾಗಿ ಕಾಲ್ ಅಥವಾ ಮೆಸೇಜ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿಯಿಂದ ನೀವು ದೂರ ಇದ್ದರೆ, ಗ್ಯಾಪ್ ಅನ್ನೋದು ಬಂದಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದ್ದರೆ, ಈ ವ್ಯಕ್ತಿಯ ಕಡೆಯಿಂದ ಮೆಸೇಜ್ ಅಥವಾ ಕಾಲ್ ಬರುವ ರೀತಿ ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ಟೈಮ್ ತಗೊಳ್ಬಹುದು, ನೀವು ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ. ಅವರು ಈಗ ತಮ್ಮ ಭಾವನೆಗಳನ್ನು ಸರಿ ಮಾಡ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ. ಫೀಲಿಂಗ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಬಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಯಾವುದೇ ರೀತಿಯಿಂದಲೂ ಕಳ್ಕೊಳ್ಬಾರ್ದು. ಪ್ರೀತಿ ಇದ್ದರೂ ಅಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನೀವು ಮೊದಲು ಪ್ರಾಮುಖ್ಯತೆಯನ್ನು ಕೊಡಿ, ನಿಮ್ಮ ಸ್ವಾಭಿಮಾನವನ್ನು ಕಾಪಾಡ್ಕೊಳ್ಳಿ. ಬಟ್ ಏನೇ ವಿಷಯ ಇದ್ದರೂ ಕೂಡ ಚಿಕ್ಕ ಚಿಕ್ಕ ವಿಷಯಗಳಿಗೆ ಆ ವ್ಯಕ್ತಿಯನ್ನು ಅನುಮಾನ ಪಡಬೇಡಿ. ಅವರು ಒಂದಿನ ಲೇಟ್ ರಿಪ್ಲೈ ಮಾಡಿದ್ರೆ ಅಥವಾ ಸ್ವಲ್ಪ ಟೈಮ್ ತೊಗೊಂಡ್ರೆ, ಕಾಲ್ ಅಥವಾ ಮೆಸೇಜ್ ಬರದೇ ಇದ್ದರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಡಿ. ಅವರ ಸಮಯ ಆ ರೀತಿ ಇರ್ಬೋದು, ಪರಿಸ್ಥಿತಿ ಆ ರೀತಿ ಇರ್ಬೋದು, ಯಾವುದಾದ್ರೂ ಒತ್ತಡ ಇರ್ಬೋದು, ಇದೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು. ಹಾಗಾಗಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ನೀವು ಡೌಟ್ ಪಡೋದನ್ನು ಮಾಡಬೇಡಿ, ಅಥವಾ ಡೌಟ್ ಪಡ್ತಾ ಇದ್ದರೆ ಅದನ್ನು ನಿಲ್ಲಿಸಿ. ಕೆಲವೊಂದು ಸಂದರ್ಭದಲ್ಲಿ ಸಿಚುವೇಷನಲ್ಲಿ ಕೆಲವು ವ್ಯಕ್ತಿಗಳು ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಅದರ ಅರ್ಥ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ. ಕೆಲವರು ಪ್ರೀತಿಯನ್ನು ಮಾತಿನಲ್ಲಿ ತೋರಿಸೋದಿಲ್ಲ, ಆದರೆ ಮನಸ್ಸಿನಲ್ಲಿ ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಅಥವಾ ಯಾವುದೇ ವ್ಯಕ್ತಿಯ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಆ ರೀತಿ ಕೂಡ ಆಗಿರಬಹುದು. ಅಥವಾ ಸಮಯ ಸಂದರ್ಭ ಅವರಿಗೆ ವಿರುದ್ಧವಾಗಿ ಇದ್ದರೆ ಕೂಡ ನಿಮಗೆ ಟೈಮ್ ಕೊಡೋದಕ್ಕೆ ಆಗದೇ ಇರಬಹುದು. ಎಲ್ಲದನ್ನೂ ಡೌಟಲ್ಲಿ ತಗೊಂಡು ಹೋಗೋದಲ್ಲ, ನೀವು ಕೂಡ ಥಿಂಕ್ ಮಾಡಬೇಕಾಗುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ತುಂಬ ಜನರ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಇದು ಎಂಡ್ ಆಗಿರೋ ರೀತಿ ಕಾಣಿಸ್ತಾ ಇಲ್ಲ. ಇದು ಒಂದು ಪಾಸ್ ಅಷ್ಟೇ, ಒಂದು ವಿರಾಮ. ಮತ್ತೆ ಮಾತನಾಡುವ ಅವಕಾಶ ಅನ್ನೋದು ಇದೆ, ಮತ್ತೆ ಕ್ಲಾರಿಟಿ ಬರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮತ್ತೆ ಹಾಗಾಗಿ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಪೇಷನ್ಸ್ ಇಡಿ. ಡೌಟ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲ್ಯೂ ಏನು ಇದೆ ಅದನ್ನು ಮರಿಬೇಡಿ. ಪ್ರೀತಿ ಇದ್ದರೆ ಅದು ತಾನೇ ಅದರ ದಾರಿಯನ್ನು ಹುಡ್ಕೊಂಡು ನಿಮ್ಮ ಹತ್ರ ಬಂದೇ ಬರುತ್ತೆ. ನಿಮ್ಮ ಒಳ್ಳೆತನ ನಿಮ್ಮ ಶಕ್ತಿ, ಆದರೆ ನಿಮ್ಮ ಮನಸ್ಸು ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಎನರ್ಜಿಯ ಪ್ರಕಾರ ನೀವು ಅವರ ಜೀವನದಲ್ಲಿ ಒಂದು ಕೇವಲ ಹೆಸರಲ್ಲ, ಒಂದು ಫೀಲಿಂಗ್, ಅವರ ಒಂದು ನೆನಪು, ಅವ್ರಿಗೆ ಒಂದು ಶಾಂತಿಯ ಫೀಲ್ ಆಗುತ್ತೆ. ಬಟ್ ಅವರಿಗೆ ಈಗ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ನೀವು ಕೂಡ ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ಪೇಷನ್ಸಿಂದ ಕಾಯಿರಿ. ಎಲ್ಲವೂ ಅದರದರ ಸಮಯಕ್ಕೆ ಸರಿಯಾಗಿ ನಡೆಯುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.